तो इस बार और गलती यहाँ पर जरूर कर बैठा और इसका भरपूर फायदा जीवन दान ಈ ಊರಿನ ಒಂದು ಹಬ್ಬ ಆಗಿದೆ. ಕಲರ್ಫುಲ್ ಟೂರ್ನಮೆಂಟ್ ಆಗಿ ಬೆಳೆದಿದೆ ಈಗ. दो छक्के चाहिए जीतने के लिए जरूर यहाँ पर ऐसा ಈ ಒಂದು ಗಲ್ಲಿ ಪ್ರದೇಶದಲ್ಲಿ ಇಷ್ಟೊಂದು ಸಣ್ಣ ಜಾಗದಲ್ಲಿ ಒಂದು ಪಂದ್ಯಾಟ ನಡೆಸುವುದಂದ್ರೆ ಬಹಳಷ್ಟು ಕಷ್ಟಕರ ವಿಷಯ. ನಾವು ಗಲ್ಫಿಂದ ಬಂದು ನೋಡುವಾಗ ಇಲ್ಲಿ ತುಂಬ ಖುಷಿ ಆಗ್ತಿದೆ. ಇನ್ನೊಂದ್ಸಲ ಬರಬೇಕು, ಇನ್ನೊಂದ್ಸಲ ಆಡಬೇಕು, ಇಲ್ಲಿ ನಾವು ಆಡಬೇಕು ಅಂತೇಳಿ ಉತ್ಸಾಹದಿಂದ ನಾವು ನೋಡ್ತಿದ್ದೇವೆ. ಕ್ರೀಡೆಗೆ ಒಬ್ಬ ಹಿರಿಯ ಮುತ್ಸದ್ದಿಯಾದಂಥ ದಿವಂಗತ ಸರೋಜಿನಿ ಪುಂಡಲಿಕ ಕರಿಕೆರ ಅವರ ಹೆಸರಿನಿಂದ ನಾವು ಈ ಪಂದ್ಯಾಟ ನಡೆಸ್ತಾ ಇದ್ದೇವೆ. 5 ಉತ್ತಮ ಚೆಂಡನ್ನು ಎಸೆದಂತ ಈ ಪ್ರಮೋದ್ ಇಲ್ಲಿ ತಪ್ಪನ್ನು ಮಾಡಿದ್ರು. ಇದು ಉತ್ತಮವಾದಂತಹ ಎಸೆತ. ಈ ಒಂದು ಕ್ರೀಡೆಯ ಮೂಲ ಉದ್ದೇಶವೇ ನಾವು ಸೌಹಾರ್ದಕ್ಕೆ. ಯಾಕೆಂದರೆ ಈ ಮಾತು ನಾವು ಹೇಳ್ತೇವೆ, ಕಂದಕ ಪ್ರದೇಶ ಇಲ್ಲಿರುವ ನಾವು ಒಂದು ಮುಸಲ್ಮಾನ ಸಮಾಜದವರು ಇಲ್ಲಿ ಪಂದ್ಯಾಟ ನಡೆಯುವ ಈ ಪಂದ್ಯಾಟದ ಹೆಸರೇ ದಿವಂಗತ ಸರೋಜಿನಿ ಪುಂಡಲಿಕ ಕರಿಕೆರ ಅವರು ಬೆಂಗೆರೆಯವರು. ಈ ಕಂದಕ ಬೆಂಗೆರೆಗೆ ನಾವೊಂದು ನದಿಯ ನಡುವಿನಲ್ಲಿರುವವರಲ್ಲದೆ ಬೇರೆಲ್ಲ ನಾವು ಸಹೋದರ ಬಾಂಧವಲ್ಲಿರುವವರು, ಇಲ್ಲಿ ಸರ್ವಧರ್ಮನ ಪ್ರೀತಿಸಿ ನಡೆಸುವವರು. ಆದ ಕಾರಣ ಈ ಕ್ರೀಡೆಗೆ ಒಬ್ಬ ಹಿರಿಯ ಮುತ್ಸದ್ದಿಯಾದಂಥ ದಿವಂಗತ ಸರೋಜಿನಿ ಪುಂಡಲಿಕ ಕರಿಕೆರ ಅವರ ಹೆಸರಿನಿಂದ ನಾವು ಈ ಪಂದ್ಯಾಟ ನಡೆಸ್ತಾ ಇದ್ದೇವೆ. ನಾನು ಕೂಡ ರಸ್ತೆಯಲ್ಲಿ ಆಡಿದವ. ನಮ್ಮ ಈ ಕಂದಕ ಪ್ರದೇಶದಲ್ಲಿ ನಮ್ಮ ಯೌವನ, ನಮ್ಮ ಯುವ ಯಾವುದನ್ನು ನೋಡುವಾಗ ಇಲ್ಲಿ ಎಲ್ಲ ಸರ್ಕಾರಿ ವ್ಯವಸ್ಥೆ ಇದ್ದರೂ ಕೂಡ ಆಟ ಆಡಲಿಕ್ಕೆ ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ನಮಗೆ ಮೈದಾನಗಳಿಲ್ಲ. ನಾವು ಅಂಥ ಮೈದಾನ ನೋಡಿ ನಾಯರ್ ಮೈದಾನ ಕಡೆ ಹೋಗಬೇಕು. ಅಂಥ ಇದರಲ್ಲಿ ನಾವು ಒಂದು ರಸ್ತೆಯಲ್ಲಿ ಆಟ ಆಡಿ ಇವತ್ತು ನಾವು ಬೆಳೆದಿದ್ದೇವೆ. ಅದರಲ್ಲಿ ನಮ್ಮ ಮುಂದಿನ ಜನದ ಪ್ರತಿಭೆಗೆ ನಾವು ಕೂಡ ಯುವಕರಿಗೆ ಕೂಡ ಅದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಖಂಡಿತವಾಗಿಯೂ ಈಗ ನೀವು ನೋಡ್ತಾ ಇರ್ಬೋದು, ಈ ಪಂದ್ಯಾಟದ ಸರ್ವಧರ್ಮ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಊರಿನ ಇಲ್ಲಿನ ಮೂಲ ನಿವಾಸಿಗಳು ಈಗ ಬೇರೆ ಪ್ರದೇಶದಲ್ಲಿ ಮನೆಗಳು ಮಾಡಿ ಹೋಗಿದ್ದರೂ ಕೂಡ ಈ ಒಂದು GPL ಆಗುವಾಗ ಅವರು ನಮ್ಮಲ್ಲಿ ಬಂದು ಈ ಕ್ರೀಡೆಯಲ್ಲಿ ಸೇರಿ ಪ್ರೀತಿ ವಿಶ್ವಾಸದೊಂದಿಗೆ ಒಂದು ಸಂತೋಷ, ಹ್ಯಾಪಿ, ಖುಷಿಪಟ್ಟು ಇಲ್ಲಿಂದ ರಿಟರ್ನ್ ಅವರು ಕಡೆಗೆ ಹೊರಡ್ತಾ ಇದ್ದಾರೆ. ಎಲ್ಲಿ ತಲುಪಿದ್ರೆ ಆಡೋದ್ರೆ 2 ವ್ಯಕ್ತಿಗಳು ಗಲ್ಫಿನಿಂದ ಬಂದು ಕೂಡ ಇಲ್ಲಿಗೆ ಆಟ ಆಡ್ತಾರೆ, ಒಬ್ಬರು ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಪಂದ್ಯಕೂಟ ಖುಷಿ ಆಗ್ತದೆ ಆಡುವಾಗ. 4 ವರ್ಷ ಆಯಿತು ಇಲ್ಲಿ ಆಡುವಾಗ. ಇದೇ ಥರ ರೋಡಲ್ಲಿ ಆಡಿ ನಾವು ಬೆಳೆದಿದ್ದೇವೆ ಈಗ ಸದ್ಯಕ್ಕೆ. ನೆಕ್ಸ್ಟ್ ಮುಂದಿಗೆ ಕೂಡ ಕಂಟಿನ್ಯೂ ಆಗಲಿ. ಇದು ಈ ಊರಿನ ಒಂದು ಹಬ್ಬ ಆಗಿದೆ. ಹೀಗೆ ಫ್ಲಡ್ ಲೈಟ್ ಹಾಕಿ ಊರಿಗೆ ಎಲ್ಲರೂ ಬರ್ತಾರೆ, ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾರೆ. ಕಲರ್ಫುಲ್ ಟೂರ್ನಮೆಂಟ್ ಆಗಿ ಬೆಳೆದಿದೆ ಈಗ. ಮೊದಲೇ ನಾನು ಇಲ್ಲಿ ಒಂದು ಅಂಡರ್ ಕಲಿತದ್ದು ಮೊದಲನೇ ಸಲ. ನನಗೆ ಕ್ರಿಕೆಟ್ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲಿ ಒಂದಂಥ ಕ್ರಿಕೆಟ್ ಗೊತ್ತಾಗಿದೆ. ನಾವು ಈ ಪಂದ್ಯಕೂಟಕ್ಕೆ 1 ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಪಂದ್ಯಕ್ಕಾಗಿ ನಾವು ಎಷ್ಟು ಶ್ರಮಪಟ್ಟು ಸಾಕಾಗಲ್ಲ. ಇನ್ನೂ ಕೂಡ ಇದಕ್ಕೆ ಕೆಲಸ ಉಂಟು ಇನ್ನು ಇದರಲ್ಲಿ. ಇಲ್ಲಿದು ಅಂದರೆ ಗಲ್ಲಿ ಕ್ರಿಕೆಟ್ ಇದು ಮೊದಲಿಂದ 3 ವರ್ಷದಿಂದ ನೋಡ್ತಿದ್ದೇವೆ. ಒಳ್ಳೆ ಎಲ್ಲ ಸೌಹಾರ್ದದಿಂದ ಎಲ್ಲರೂ ಒದ್ದು ಮಾಡಿ ಒಂದು ಟೀಮ್ ಆಗಿ ಸೋಲು ಗೆಲುವು ಬರುವುದು. ಆದರೆ ಇಲ್ಲಿಂದ ಎಲ್ಲ ಒಂದು ಹಬ್ಬ, ಇಲ್ಲಿದ್ದು ವಾತಾವರಣ ನೋಡುವಾಗ, ನಾವು ಗಲ್ಫಿಂದ ಬಂದು ನೋಡುವಾಗ ಇಲ್ಲಿ ತುಂಬ ಖುಷಿ ಆಗ್ತಿದೆ. ಇನ್ನೊಂದ್ಸಲ ಬರಬೇಕು, ಇನ್ನೊಂದ್ಸಲ ಆಡಬೇಕು, ಇಲ್ಲಿ ನಾವು ಆಡಬೇಕು ಅಂತೇಳಿ ಉತ್ಸಾಹದಿಂದ ನಾವು ನೋಡ್ತಿದ್ದೇವೆ. ನಮಗೆ ತುಂಬ ಖುಷಿ ಅನ್ನೋದಂದರೆ ಈ ಒಂದು ಸಿಟಿಯ ಮಧ್ಯದಲ್ಲಿ ನಮಗೆ ಗ್ರೌಂಡ್ ಇರುವುದಿಲ್ಲ. ಆದರೂ ಕೂಡ ಈ ಒಂದು ಕಂದಕ್ ಪ್ರದೇಶದಲ್ಲಿ ಈ ಒಂದು ಗಲ್ಲಿಯಲ್ಲಿ ನಮಗೆ ಹಬ್ಬದ ವಾತಾವರಣ ಬರ್ತಾ ಇದೆ. ಈ ಒಂದು ಪ್ರದೇಶದ ಹಬ್ಬದ ವಾತಾವರಣದ ಹಾಗೆ ಈ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ಸೇರಿದೆ. ಇದರ ಪ್ರಮುಖ ಉದ್ದೇಶವೇ ನಮ್ಮ ಸೌಹಾರ್ದತೆಯ ಒಂದು ಶಾಂತಿ ಸೌಹಾರ್ದತೆಯ ಪಂದ್ಯಾಕೂಟ. ಇದರಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಕೂಟ ಸತತವಾಗಿ ಸಾಗಿ ಬರ್ತಾ ಇದೆ. ಈ ವರ್ಷ ಕೂಡ ಬಹಳಷ್ಟು ಉತ್ತಮವಾಗಿ ಸಾಗ್ತಾ ಇದೆ. ಈ ಒಂದು ಗಲ್ಲಿ ಪ್ರದೇಶದಲ್ಲಿ ಇಷ್ಟೊಂದು ಸಣ್ಣ ಜಾಗದಲ್ಲಿ ಒಂದು ಪಂದ್ಯಾಟ ನಡೆಸುವುದಂದರೆ ಬಹಳಷ್ಟು ಕಷ್ಟಕರ ವಿಷಯ. ಅಂದರೆ ಈ ಮಂಗಳೂರು ಪ್ರದೇಶದಲ್ಲಿ ಈ ಮಂಗಳೂರಿನ ಈ ಒಂದು ಕಂದಕ ಪ್ರದೇಶದಲ್ಲಿ ಗ್ರೌಂಡು ಎಂಬುದು ಎಲ್ಲಿಯೂ ಇಲ್ಲ. ಆದರೂ ಕೂಡ ಈ ಗಲ್ಲಿಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯಾಕೂಟವನ್ನು ಸಾಗಿಸುವಂತಹ ಈ ನಮ್ಮ ಕಂದಕ ಪ್ರದೇಶದ ಎಲ್ಲರೂ ಕೂಡ ಒಟ್ಟಿಯಾಗಿ ಸೇರಿ ಈ ಒಂದು ಪಂದ್ಯಾಕೂಟವನ್ನು ನಡೆಸ್ತಾರೆ. ಇದು ನೋಡಲಿಕ್ಕೂ ಕೂಡ ಬಹಳಷ್ಟು ಖುಷಿಯಾಗಿದೆ. ಇದರಲ್ಲಿ ಕ್ಲಬ್ಗಳ ತಂಡಗಳಾಗಿ 7 ತಂಡಗಳು, ಸೀನಿಯರ್ ತಂಡಗಳಾಗಿ 4 ತಂಡಗಳು, ಅದೇ ಥರ ನಮ್ಮ ಕ್ರೀಡಾ ಪ್ರತಿಭೆ ಆಗಿದ ಮಕ್ಕಳ ತಂಡ ಆಗಿ 4 ತಂಡಗಳಿದ್ದೇವೆ. ಅದರಲ್ಲಿ ಕೂಡ ಸೀನಿಯರ್ ತಂಡದಲ್ಲಿ ನಮ್ಮದೇ ಸಂಬಂಧಪಟ್ಟ ಇಲಾಖೆ, ಅದು ಪೊಲೀಸ್ ಇಲಾಖೆಯವರು ಸಹ ಒಂದು ಟೀಮ್ ಕೊಟ್ಟು ಕಳೆದ 4ನೇ ಅವಧಿಗೂ ಕೂಡ ನಮ್ಮಲ್ಲಿ ಬಂದು ಸೇರ್ತಾ ಇದ್ದಾರೆ. ಅವರು ಕೂಡ ಹೇಳುವುದಾಗಿ ಶಾಂತಿ, ಸೌಹಾರ್ದ, ಪ್ರೀತಿ, ವಿಶ್ವಾಸ
ಇದು ನಿಮ್ಮಿಂದ ನಮಗೆ ಬೇಕು, ನಮ್ಮಿಂದ ನಿಮಗೆ ಬೇಕು ಅಂತೇಳಿ ಅವರು ಕೂಡ ನಮ್ಮನ್ನು ಕೈ ಜೋಡಿಸಿ ಇದೊಂದು ಪ್ರೀತಿ ಸೌಹಾರ್ದ ನಾವು ನಡೆಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.